ನಿರ್ಮಾಣ ಎರಡನೇ ಹಂತ ಇವರ ಅವಧಿಯಲ್ಲಿ ಪ್ರಾರಂಭವಾಗಿ ನಾವೆಲ್ಲೂ ಕೂಡ ಚಪ್ಪಾಳೆ ಮುಖೇನ ಸಾಕ್ಷಿಯಾಗೋಣ. ದಿವಂಗತ ಆರ್ ಗುಂಡೂರಾವ್ರವರು ಕರ್ನಾಟಕ ರಾಜ್ಯದ 8ನೇ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಅಮೃತ ಹಸ್ತದಿಂದ ನೆರವೇರಿದೆ. ಹಾಗೆ ಅವರ ಜೊತೆಯಲ್ಲಿದ್ದಾರೆ ಕರ್ನಾಟಕ ಶ್ರೀ ದಿನೇಶ್ ಗುಂಡೂರಾವ್ರವರು. ಪುತ್ಥಳಿಯ ಭವ್ಯ ಪುತ್ಥಳಿ ಅನಾವರಣ ಹಿಂದೆ ತಾವು ಗಮನಿಸಬಹುದು, ಕಾರಂಜಿಯನ್ನು ಕೂಡ ಗಮನಿಸಬಹುದು. ಈ ಒಂದು ವೃತ್ತದ ಕೆಂಪೇಗೌಡ ಬಸ್ ನಿಲ್ದಾಣ, ಕೆಂಪೇಗೌಡ ಟರ್ಮಿನಲ್ ಇವತ್ತು ಕೂಡ ನಾವು ಸ್ಮರಣೆ ಮಾಡ್ಬೋದು. ಇವತ್ತೇನು ಇಲ್ಲಿ ಮೆಜೆಸ್ಟಿಕ್ಕಿನ ಬಸ್ ಸ್ಟ್ಯಾಂಡ್ ಇದೆ, ಅಂದು 40 ವರ್ಷಗಳಿಂದ ಹಿಂದೆಯೇ ಈ ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಿ ಮತ್ತು ಇಂದಿರಾ ಗಾಂಧಿಯವರ ಜೊತೆಯಲ್ಲಿ ಬಹಳ ಹತ್ತಿರದಲ್ಲಿ ಕೆಲಸ ಮಾಡಿ ರಾಷ್ಟ್ರದ ಒಂದು ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ, ಪಾರ್ಲಿಮೆಂಟ್ರಿ ಬೋರ್ಡ್ ಸದಸ್ಯರಾಗಿ, ಒಂದು ರಾಷ್ಟ್ರ ಮಟ್ಟದ ರಾಜಕಾರಣದಲ್ಲೂ ಅತ್ಯಂತ ಪ್ರಭಾವಿ ನಾಯಕರಾಗಿ ಆ ಚಿಕ್ಕ ವಯಸ್ಸಿನಲ್ಲಿ ಕರ್ನಾಟಕ ಕಂಡ 2 ಅವಧಿಯಲ್ಲೇ ಅವರು ಶಾಸಕ, ಸಚಿವ, ವಿರೋಧ ಪಕ್ಷದ ನಾಯಕ ಹಾಗೂ ಮುಖ್ಯಮಂತ್ರಿ ಕೂಡ ಆಗುವಂತ ಶ್ರೀ ಸಿದ್ದರಾಮಯ್ಯನವರು ಇದೀಗ ವೇದಿಕೆಯಲ್ಲಿ ನಮ್ಮ ಜೊತೆಯಲ್ಲಿ. ಸಂಜೆಯ ಸಮಾರಂಭ ನನ್ನ ಪೂಜ್ಯ ತಂದೆಯವರಾದಂಥ ಕರ್ತವ್ಯವನ್ನು ಬಯಸ್ತಾ ಇದ್ದೀನಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಬ್ಲಾಕ್ ಅಧ್ಯಕ್ಷರುಗಳಿಬ್ಬರು ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದಾರೆ, ಸರ್ವಣ ಮತ್ತು ಶ್ರೀನಿವಾಸ ಮೂರ್ತಿ ಅವರು. ಮತ್ತೊಬ್ಬರು ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರು, ಅವರ ತಂದೆಯವರು ಚನ್ನಬಸಪ್ಪನವರು ಪಿರಿಯಾಪಟ್ಟಣ, ನನ್ನ ತಂದೆಯವರು ಸೋಮಾರ್ಪೇಟೆ, ಕುಶಾಲನಗರ. ಆ ಹೋಗು ಬರುವ ದಾರಿಯ ಪ್ರತಿಮೆಯನ್ನು ಅನಾವರಣ ಮಾಡೋದಕ್ಕೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಬಂದಿರುವಂಥದ್ದು ಬಹಳ ಸಂತೋಷ. ಇಂದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಶ್ರೀಮತಿ ರಾಣಿ ಸತೀಶ್ ಅವರು. ಮತ್ತೊಬ್ಬರು ನಮ್ಮ ಪ್ರೇಮ್ ಕುಮಾರ್ ಸಾಹೇಬರು, ಅವರು ಮಾಡ್ತಾ ಇದ್ರು, ಅದನ್ನು ಹೇಳ್ತಾ ಇದ್ರು ಮತ್ತು ಒಂದು ಜನಪ್ರಿಯ ನಾಯಕರಾಗಿದ್ರು, ಆಕರ್ಷಣೀಯವಾದಂಥ ನಾಯಕರಾಗಿದ್ರು, ವರ್ಣರಂಜಿತ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು. ಬಹುಶಃ ಅನೇಕ ಜನರು ಅದನ್ನು ಊಹೆಯನ್ನು ಮಾಡಿರಲಿಲ್ಲ, ಈ ಥರ ನಡೆಸ್ತಾರೆ. ಆ ರೀತಿಯಾಗಿ ಅವರು ಕೆಲಸ ಮಾಡಿ ಇಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಮಹನೀಯರೇ ಮತ್ತು ಮಹಿಳೆಯರೇ, ಗುಂಡೂರಾವ್ರ ಅಭಿಮಾನಿಗಳೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಅತ್ಯಂತ ಸಂತೋಷದಿಂದ ಗುಂಡೂರಾಯರ ಪುತ್ಥಳಿಯನ್ನು ಲೋಕಾರ್ಪಣೆ ಮಾಡಿದ್ದೇನೆ. ಇದೇ ಸಂದರ್ಭದಲ್ಲಿ ಗುಂಡೂರಾಯರ ವೃತ್ತನೂ ಕೂಡ ಉದ್ಘಾಟನೆ ಮಾಡಿದ್ದೇವೆ. ಇದನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ. ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು ಪ್ರಸ್ತಾಪ ಮಾಡದಂತೆ ಗುಂಡೂರಾವ್ ಅವರು ಚೀಫ್ ಮಿನಿಸ್ಟರ್ ಇರುವಾಗ ನಾನು ಜನತಾ ಪಾರ್ಟಿನಲ್ಲಿದ್ದೆ, ಜನತಾ ದಳದಲ್ಲಿದ್ದೆ. ಹಾಗಾಗಿ ಅವ್ರ ಸಂಪರ್ಕ ಕಡಿಮೆನೆ, ಸತ್ಯ ಹೇಳಬೇಕಲ್ಲ.
ಅವ್ರ ಸಂಪರ್ಕ ಕಡಿಮೆನೆ, ಸಂಬಂಧನೂ ಕಡಿಮೆನೆ. ಒಂದು ಸಾರಿ ಅವರು ಲೋಕಸಭಾ ಸದಸ್ಯರಾಗಿದ್ದರು. ಆ ಲೋಕಸಭಾ ಸದಸ್ಯರಾಗಿದ್ದಾಗ ಅವ್ರು ನೋಡಕ್ಕೆ ಹೋಗಿದ್ದೆ ನಾನು, ಹುಷಾರಿರಲಿಲ್ಲ ಅವರಿಗೆ. ಆಗ ನೋಡಕ್ಕೆ ಹೋಗಿದ್ದೆ. ಆಗಲೂ ಕೂಡ ನಾನು ವಿರೋಧ ಪಕ್ಷದಲ್ಲಿದ್ದೆ, ಆದರೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನೋಡಕ್ಕೆ ಹೋಗಿದ್ದೆ. ಆಮೇಲೆ ಸ್ವಲ್ಪ ದಿನಗಳ ನಂತರ ಕಾಲವಾದರೂ ಅವರು ಮತ್ತೆ ನೋಡೋಕ್ಕಾಗಲಿಲ್ಲ. ಗುಂಡೂರಾಯರು 2080ರಿಂದ 83ವರೆಗೆ ಮುಖ್ಯಮಂತ್ರಿ ಆಗಿದ್ದರು ಈ ರಾಜ್ಯದ, ಅಲ್ಲ 1980ರಿಂದ 83ರವರೆಗೆ ಮುಖ್ಯಮಂತ್ರಿ ಆಗಿದ್ದರು. 3 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು. ಅದಕ್ಕಿಂತ ಹಿಂದೆ ದೇವರಾಜ ಅರಸರವರು ಮುಖ್ಯಮಂತ್ರಿ ಆಗಿದ್ದರು. ದೇವರಾಜ ಅರಸರವರು ಬೇರೆ ಪಕ್ಷ ಮಾಡಿದಾಗ ಇವರು ಕಾಂಗ್ರೆಸ್ನಲ್ಲೇ ಉಳಿದ್ರು. ಆಗ ಲೋಕಸಭಾ ಚುನಾವಣೆ ನಡೀತು. ಲೋಕಸಭಾ ಚುನಾವಣೆಯಲ್ಲಿ ಆಗ 27 ಸ್ಥಾನಗಳಿದ್ದವು, ಅಲ್ಲ 27. 27 ಪ್ಲಸ್ 1 ನಮ್ಮ ಇವ್ರು ಗೆದ್ದಿದ್ರು ಜನತಾ ಪಾರ್ಟಿ ಇದರಿಂದ. ಕೃಷ್ಣಯ್ಯರಲ್ಲ, ಅವ್ರಿಗಿಂತ ಹಿಂದೆ ಇದ್ರಲ್ಲ, ಶ್ಯಾಮಣ್ಣ. ನೀನು ಈ ಜಯಸಿಂಹ ಸುಳ್ಳು ಹೇಳ್ತಾ ಇದೆಯಲ್ಲ, ಯಾಕೆ? ಶ್ಯಾಮಣ್ಣ ಇದ್ರು. ಆದರೆ ದೇವರಾಜ ಅರಸರವರು ಅವ್ರ ಪಾರ್ಟಿ ಸಂಪೂರ್ಣ 1 ಸ್ಥಾನಗಳನ್ನು ಕೂಡ ಗೆಲ್ಲಿಲ್ಲ. ಆಗಲೇ ಪ್ರಸನ್ನ ಕುಮಾರ್ ಗೆದ್ದಿದ್ದದು ಅಂತ ಅನಿಸುತ್ತೆ, ಅಲ್ಲ? ಆಗಲೇ ಗೆದ್ದಿದ್ದದು ಪ್ರಸನ್ನ ಕುಮಾರ್ ಅವರು. ನಾನು ಹಿಂದೆ ಮಿನಿಸ್ಟರ್ ಆಗಿರುವಾಗ ಒಮ್ಮೆ ಭೇಟಿಯಾಗಿದ್ದರು. ಅದಾದಮೇಲೆ ಭಾಳ ವರ್ಷಗಳ ನಂತರ ಈಗಲೇ ಭೇಟಿ ಆಗ್ತಾ ಇರೋದು. ಇವರು ಗುಂಡೂರಾಯರ ಭಾಳ ಸಮೀಪವರ್ತಿ, ಯಾವಾಗಲೂ ಗುಂಡೂರಾಯರ ಜೊತೆ ಇರ್ತಿದ್ರು. ನಮ್ಮ ಪ್ರೇಮ್ ಕುಮಾರ್ ಇದ್ದಾರಲ್ಲ, ನಾನು ಲೋಕಸಭಾ ಚುನಾವಣೆ ನಡೀತಾ ಇತ್ತು, ಇವರು ಶಾಸಕರ ಭವನದಲ್ಲಿ ಇದ್ದರು. ಜ್ಞಾಪಕ ಇದೆಯಾ ಪ್ರೇಮ್ ಕುಮಾರ್? ನಾನು ಆ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಇವ್ರನ್ನ ಭೇಟಿ ಮಾಡಿದ್ದೆ. ಏನಾಗುತ್ತೆ ಚುನಾವಣೆ ಅಂತ ಹೇಳಿ ಪ್ರೇಮ್ ಕುಮಾರ್ಗೆ ಕೇಳಿದೆ. ನಾವು ಗೆಲ್ತೀವಿ ಸಾರ್ ಅಂತ ಪ್ರೇಮ್ ಕುಮಾರ್ ಹೇಳಿದ್ರು. ಆಮೇಲೆ ಗುಂಡೂರಾಯರ ಕಾಲದಲ್ಲಿ ಒಬ್ಬರು ಮುಸ್ಲಿಂ ಇದ್ರಲ್ಲ, ಯಾರು ಅವ್ರ ಹೆಸರು? FM ಖಾನ್. FM ಖಾನ್ ಹತ್ರ ಇವ್ರು ಹೇಳ್ತಾ ಇದ್ದೀನಿ ನಾನು. ಯಾರೋ FM ಖಾನ್ ಹತ್ರ ದುಡ್ಡು ಕೇಳಕ್ಕೆ ಬಂದಿದ್ರು ಕ್ಯಾಂಡಿಡೇಟು. ಸುಮ್ಮನೆ ಇಂದಿರಾ ಗಾಂಧಿ ಫೋಟೋ ತೋರ್ಸಾಗ ಗೆಲ್ತೀಯ ನೀನು, ದುಡ್ಡು ಯಾಕೆ ಕೊಡಬೇಕು ನಿನಗೆ ಅಂತ ಹೇಳಿದ್ರು ಅಂತ ಹೇಳ್ತಾ ಇದ್ದೆ, ಅಲ್ಲ ಪ್ರೇಮ್ ಕುಮಾರ್? ಜ್ಞಾಪಕ ಇದೆಯಾ? ಜ್ಞಾಪಕ ಇದೆ. ನಾನು ನಮ್ಮ ಜಿಲ್ಲೆಯವರಲ್ಲ, ಇವರು ಹುಣಸೂರಿನವರು. ಸೊ ಹಂಗಾಗಿ ಪರಿಚಯ ಇದ್ದದ ಮೇಲೆ ಹೋಗಿದ್ದೆ ನಾನು ಭೇಟಿ ಮಾಡೋಕ್ಕೆ ಇವ್ರಿಗೆ LHನಲ್ಲಿ. ನಾನು ಇನ್ನೂ MLA ಆಗಿರಲಿಲ್ಲ. ಆಗ ಹೋದಾಗ ಈ ಥರ ಹೇಳಿದ್ರು. FM ಖಾನ್ ಅವರು ಸುಮ್ಮನೆ ಇಂದಿರಾ ಗಾಂಧಿ ಫೋಟೋ ತೋರಿಸ್ಕೊ ಬಂದ್ಬಿಡಿ, ಎಲ್ಲ ಕಡೆ ಗೆದ್ದುಬಿಡ್ತೀವಿ ನಾವು, ನೀವೇನು ದುಡ್ಡು ಕಾಸು ಏನು ಖರ್ಚು ಮಾಡಬೇಡ ಅಂತ ಯಾರೋ ದುಡ್ಡು ಕೇಳಿದವ್ರಿಗೆ ಕ್ಯಾಂಡಿಡೇಟ್ಗೆ ಹೇಳಿದ್ರು ಅಂತೇಳಿ ಇವ್ರು ಹೇಳಿದ್ರು. ನಾನು ಆಗ ಅಂದ್ಕೊಂಡೆ, ಇಷ್ಟೊಂದು ಪಾಪ್ಯುಲರ್ ಆಗಿ ಇಂದಿರಾ ಗಾಂಧಿಯವರು ಅಂತೇಳಿ ಅಂದ್ಕೊಂಡೆ ನಾನು. ಅದು ನಿಜವಾಗಿ ನೋಡಿದ್ರೆ ಗುಂಡೂರಾಯರು 27 ಸ್ಥಾನಗಳನ್ನು ಗೆದ್ದುಬಿಟ್ಟಿದ್ರು ಹೊತ್ತಿಗೆ, ಅಲ್ಲ? 1 ಸ್ಥಾನ ಬಿಟ್ಟು 27 ಸ್ಥಾನಗಳು ಕೇಳಿದರು. ದೇವರಾಜ ಅರಸರವರ ಪಾರ್ಟಿ 0, 1 ಸ್ಥಾನನೂ ಕೂಡ ಗೆಲ್ಲಲಿಲ್ಲ ಆಗ. ಸೊ ಆಗ ಗುಂಡೂರಾಯರು ಚೀಫ್ ಮಿನಿಸ್ಟರ್ ಆದರು. ಅದಾದಮೇಲೆ ನಾವು
ನಾನು ಆಗ ರೈತ ಸಂಘದಲ್ಲಿದ್ದೆ. ಒಂದು ಸಾರಿ ನಾನು ಮೈಸೂರು ಜಿಲ್ಲಾ ರೈತ ಸಂಘದ ಜನರಲ್ ಸೆಕ್ರೆಟರಿ ಆಗಿದ್ದೆ. ಆಗ ನಾನು ವರ್ಣನಾನ ಚಳುವಳಿ ಮಾಡ್ತಾ ಇದ್ದೆ. ರಿಲೇ ಹಂಗರ್ ಸ್ಟ್ರೈಕ್. ನಾವು ಬೆಳಿಗ್ಗೆ ಎಲ್ಲ ತಿಂಡಿ ತಿನ್ನೋದು, ಬೆಳಿಗ್ಗೆ ಆದಮೇಲೆ ತಿಂಡಿ ಆದಮೇಲೆ ರಾತ್ರಿ ನೆಕ್ಸ್ಟ್ ಡೇ ಬೆಳಿಗ್ಗೆವರೆಗೆ ಹಸ್ಕೊಂಡಿರೋದು, ಚಳುವಳಿ ಮಾಡ್ತಾ ಇದ್ದೋ. ಆಗ ಗುಂಡೂರಾಯರು ಒಂದು ಸಭೆ ಕರೆದರು ರೈತ ಸಂಘದ್ದು. ಆಗ ನಂಜುಂಡಸ್ವಾಮಿ ಭಾಳ ಪವರ್ಫುಲ್ ಆಗಿದ್ದರು, ಪ್ರೊಫೆಸರ್ ನಂಜುಂಡಸ್ವಾಮಿ ಪವರ್ಫುಲ್ ಆಗಿದ್ದರು. ನಾನು ಮೈಸೂರು ಜಿಲ್ಲೆ ಜನರಲ್ ಸೆಕ್ರೆಟರಿ ಆಗಿದ್ದೆ, ರಂಗನಾಥ್ ಅಧ್ಯಕ್ಷರಾಗಿದ್ದರು. ಆಗ ನನ್ನನ್ನು ಕರೆದಿದ್ರು ಗುಂಡೂರಾಯರು. ರೈತ ಸಂಘದ ವಿಧಾನಸೌಧದ ಕಾನ್ಫರೆನ್ಸ್ ಹಾಲ್ ಇದೆಯಲ್ಲ, ಅಲ್ಲಿ ಮೀಟಿಂಗು. ನಂಜುಂಡಸ್ವಾಮಿ ಅವರು ಹೇಳಿದ್ರು, ಆಗ ಚೀಫ್ ಸೆಕ್ರೆಟರಿ ಯಾರೋ ಇದ್ದರು ಅನ್ನೋಕ್ಕೆ ಕಾಣಿಸುತ್ತೆ, ಮರ್ತುಬಿಟ್ಟಿದ್ದೀನಿ ನಾನು. ನರಸಿಂಹರಾಯ್. ಗುಂಡೂರಾಯರಿಗೆ ಇವ್ರು ಹೇಳಿದ್ದು ನಂಜುಂಡಸ್ವಾಮಿ ನೋಡಿ, ನಂಜುಂಡಸ್ವಾಮಿ ಗುಂಡೂರಾಯರೇ ಮೊದಲನೇ ಕೂಲಿ ಇದ್ದಾರಲ್ಲ ಅವ್ರು ಕಳಿಸ್ಬಿಡಿ ಅಂತಂತಂದು. ಗುಂಡೂರಾಯರ ಆಮೇಲೆ ಸಮಾಧಾನ ಹೇಳಿ ಉಳ್ಕೊಂಡ್ರು ಅಂತ ಇಟ್ಕೊಂಡ ನರಸಿಂಹರಾಯರು ಉಳಿದ್ರು ಅಲ್ಲಿ ಮೀಟಿಂಗ್ನಲ್ಲಿ. ಆ ಮೀಟಿಂಗ್ನಲ್ಲಿ ಅವ್ರು ಹೇಳಿದ್ದು ಅವತ್ತು ಏನಂತ ಹೇಳಿದ್ರು ಅಂತಂದರೆ, ನಿಮ್ಮ ಚೀಫ್ ಸೆಕ್ರೆಟರಿ ಇದ್ದಾರಲ್ಲ ಅವರು ಮೊದಲನೇ ಕೂಲಿ, ಅವ್ರನ್ನ ಇದು ನಾನು ಹೇಳಿದ್ದಲ್ಲ, ನಂಜುಂಡಸ್ವಾಮಿ ಹೇಳಿದ್ದು, ಪ್ರೊಫೆಸರ್ ನಂಜುಂಡಸ್ವಾಮಿ ಹೇಳಿದ್ದು. ನಾನು ಇನ್ನೂ ಜ್ಞಾಪಕ ಇದೆ, ಬಹುಶಃ 80ನೇ ಇಸ್ವಿ ಇರಬೇಕು ಅಥವಾ 81ನೇ ಇಸ್ವಿ ಇರಬೇಕು ನನಗೆ ಕಾಣಿಸುತ್ತೆ. ನಾನು ಸರಿಯಾಗಿ ಜ್ಞಾಪಕ ಮರ್ತ್ಬಿಟ್ಟಿದ್ದೀನಿ. 80 or 81 ಇದರಲ್ಲಿ ಈ ವಯಸ್ಸು ಇರಬೇಕು. ಅವತ್ತೇ ಗುಂಡೂರಾಯರು ನೋಡಿದ್ದು ನಾನು ಮೊದಲನೇ ಬಾರಿಗೆ. ನಾನು ಅಷ್ಟೊತ್ತಿಗೆ ತಾಲೂಕಾ ಬೋರ್ಡ್ ಮೆಂಬರ್ ಆಗಿದ್ದೆ, 78ನೇ ಇಸ್ವಿನಲ್ಲಿ ತಾಲೂಕಾ ಬೋರ್ಡ್ ಮೆಂಬರ್ ಆಗಿದ್ದೆ. ಅವತ್ತು ಗುಂಡೂರಾಯರು ನೋಡಿದೆ. ಗುಂಡೂರಾಯರು ರೈತ ಸಂಘದ ಡಿಮ್ಯಾಂಡ್ಗಳನ್ನೆಲ್ಲ ಕೇಳಿದ ಮೇಲೆ ನಾವೆಲ್ಲ ಮಾಡಿಕೊಡ್ತೀವಿ, ಕೆಲವೆಲ್ಲ ಡಿಮ್ಯಾಂಡ್ಗಳನ್ನೆಲ್ಲ ಈಡೇರಿಸ್ತೀನಿ ಅಂತ ಎಲ್ಲ ಹೇಳಿದ್ರು. ಒಂದು ಏನಪ್ಪ ಅಂತಂದರೆ, ಗುಂಡೂರಾಯರು ಒಬ್ಬ ದಕ್ಷ ಆಡಳಿತಗಾರರಾಗಿದ್ದರು ಅನ್ನೋದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಹೇಗೆ ಚೀಫ್ ಮಿನಿಸ್ಟರ್ ಆದರು ಅನ್ನೋದು ಮುಖ್ಯ ಅಲ್ಲ, ಚೀಫ್ ಮಿನಿಸ್ಟರ್ ಆಗಿ ಜನಪರವಾಗಿ ಹೇಗೆ ಕೆಲಸ ಮಾಡಿದ್ರು ಅಂತಕ್ಕಂಥದ್ದು ಮುಖ್ಯ ಆಗ್ತದೆ. ಇವತ್ತು ಅವ್ರನ್ನ ನೆನ್ಕೊಳ್ಳಿಕ್ಕೆ ಅನೇಕ ಅವ್ರ ಕೆಲಸಗಳು ಸಾಕ್ಷಿ ಗುಡ್ಡೆಗಳಾಗಿದ್ದಾವೆ, ಅನೇಕ ಕೆಲಸಗಳು. ಬಹುಶಃ ಈ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಈ ಬಸ್ ಸ್ಟ್ಯಾಂಡು ಅವ್ರ ಕಾಲದಲ್ಲಿ ಆದದ್ದು. ಮೈಸೂರಿನ ಕಲಾಮಂದಿರ ನಿರ್ಮಾಣ ಆದದ್ದು ಅವ್ರ ಕಾಲದಲ್ಲೇ. ಹೈದರಾಬಾದ್ ಕರ್ನಾಟಕ ಬೋರ್ಡ್ ಆದದ್ದು ಅವ್ರ ಕಾಲದಲ್ಲೇ. ಇಂಥ ಆಮೇಲೆ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದರು. ಅನೇಕ ಕಡೆಗಳಲ್ಲಿ ಮೆಡಿಕಲ್ ಕಾಲೇಜ್ಗಳಾಗಲಿಕ್ಕೆ, ಹಿಂಗಾಗಲಿಕ್ಕೆ ಗುಂಡೂರಾಯರೇ ಕಾರಣ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಗುಂಡೂರಾಯರು ಒಂದು ಏನಪ್ಪ ಅಂತಂದರೆ, ನಾನು ಕೇಳ್ತಾ ಇದ್ದದ್ದು, ನನಗೆ ಗೊತ್ತಿಲ್ಲ, ಯಾಕೆ ನಾನು MLA ಆಗಿರಲಿಲ್ವಲ್ಲ, ಕೇಳ್ತಾ ಇದ್ದದ್ದು ಟ್ರಾನ್ಸ್ಫರ್ಗಳಲ್ಲಿ ಭಾಳ ಬಿಗಿಯಾಗಿದ್ದರು ಅಲ್ಲ, ಯಾವ MLAಗಳಿಗೂ ಕೂಡ ಸೊಪ್ಪಾಗ್ತಿರ್ಲಿಲ್ಲ. ಬರೀತಿರ್ಲಿಲ್ಲ, ಭಾಳ ಬಿಗಿಯಾಗಿದ್ದರು ಅಂತಕ್ಕಂಥದ್ದು ಗೊತ್ತಿತ್ತು. MLAಗಳು ಹೇಳಿದಾಗೆಲ್ಲ ಟ್ರಾನ್ಸ್ಫರ್ಗಳು ಮಾಡಿಕೊಡ್ತಿರ್ಲಿಲ್ಲ. ಸೊ ಇದನ್ನು ಅಂದರೆ ಶ್ರೀಮತಿ ಇಂದಿರಾ ಗಾಂಧಿಯವ್ರ ಜೊತೆಯಲ್ಲಿ, ಸಂಜಯ್ ಗಾಂಧಿಯವ್ರ ಜೊತೆಯಲ್ಲಿ ಚೆನ್ನಾಗಿದ್ದರು, ಆ ಕಾರಣನೂ ಕೂಡ ಅವ್ರಿಗೆ ವರವಾಗಿತ್ತು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಂಜಯ್ ಗಾಂಧಿ ಏನಪ್ಪ ನಾಯ್ಡು, ನೀನೇನಾಗಿದ್ದಾಗ ಸ್ಟೂಡೆಂಟ್ ಲೀಡರ್ ನೀನು ಆಗ.
ನೋಡು ಭಾಳ ವರ್ಷದಿಂದ ಇದ್ದಾನೆ ಇವನು ಅಂತ ಆಯ್ತು. ನನಗಿಂತ ಮೊದಲಿಂದ ಇದ್ದಾನೆ ಇವನು ಅಂತ ಆಯ್ತು. ಇವರು ಉದಯ್ ಶಂಕರ್, ನೀನು ಆ ಕಾಲದಲ್ಲಿ ಇದ್ದದ? ಇವನು ಮೆಂಬರ್ ಆಗಿದ್ದಲ್ಲ, ರಮೇಶ. ಗುಂಡೂರಾಯರು ಅನೇಕ ಜನರನ್ನ ರಾಜಕೀಯದಲ್ಲಿ ಬೆಳೆಸಿದ್ದಾರೆ. ಬಹಳ ಜನ ಗುಂಡೂರಾಯರಿಗೆ ಜಾತಿ ಇರಲಿಲ್ಲ. ಭಾಳ ಚಿಕ್ಕ ವಯಸ್ಸಿನಲ್ಲೇ ಚೀಫ್ ಮಿನಿಸ್ಟರ್ ಆಗಿಬಿಟ್ಟಿದ್ರು. ಸೊ 44 ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆಗಿಬಿಟ್ಟಿದ್ರು. ಕುಮಾರಸ್ವಾಮಿ ಎರಡನೇವನು, 47 ವರ್ಷಕ್ಕೆ ಆದದ್ದು. ಇವರು 44 ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆಗಿಬಿಟ್ಟಿದ್ರು. ನಾವೆಲ್ಲ 66ಕ್ಕೆ ಆದದ್ದು, 65, 66ಕ್ಕೆ ಆದದ್ದು. ನಾನು 65ನೇ ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆದದ್ದು. ಇವರು 44 ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆಗಿಬಿಟ್ಟಿದ್ರು. ಬಿಡಿ, ಕಾಲ ಕೂಡು ಬಂತು. ಅವರು ರಾಜಕೀಯ ಬೆಳವಣಿಗೆಗಳು ಕೂಡ ಅದೇ ರೀತಿ ಆದವು. ಹಂಗಾಗಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಚೀಫ್ ಮಿನಿಸ್ಟರ್ ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಅವಧಿ 3 ವರ್ಷ ಇದ್ದರೂ ಕೂಡ 3 ವರ್ಷದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅಂಥವರ ಮೂರ್ತಿಯನ್ನು, ಪ್ರತಿಮೆಯನ್ನು, ಇದು ರೈಲ್ವೆ ಎಂಥ ಸರ್ಕಲ್ ಇದು, ಶಾಂತಲಾ ಸರ್ಕಲ್ ಅಂದರೆ ಈಗ ಪಾಪ್ಯುಲರ್ ಆಗಿರೋದು ಯಾವುದು? ರೈಲ್ವೆ ಸ್ಟೇಷನ್. ರೈಲ್ವೆ ಸ್ಟೇಷನ್ ಹತ್ರ ಅವ್ರ ಪ್ರತಿಮೆ ಮಾಡಿರ್ತಕ್ಕಂಥದ್ದು ಭಾಳ ಒಳ್ಳೆಯ ಕೆಲಸ. ದಿನೇಶ್ ಗುಂಡೂರಾವ್ ಅವರು ಪ್ರತಿಮೆ ಮಾಡಿಸಿದ್ದಾರೆ. ಮತ್ತು ಕಾರ್ಪೊರೇಷನ್ನವರು ಪಾರ್ಕ್ ಎಲ್ಲ ಮಾಡಿಸಿದ್ದಾರೆ, ವೃತ್ತ ಎಲ್ಲ ಮಾಡಿಸಿದ್ದಾರೆ. ಸೊ ಅದರಿಂದ ಇದನ್ನು ಭಾಳ ನೆನ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಗುಂಡೂರಾಯರ ಪ್ರತಿಮೆಯನ್ನು ಮಾಡಿರ್ತಕ್ಕಂಥದ್ದು ಭಾಳ ಒಳ್ಳೆಯ ಕೆಲಸ. ಯಾರು ರಾಜ್ಯಕ್ಕೆ ಕೆಲಸ ಮಾಡಿದ್ದಾರೆ, ಸೇವೆ ಮಾಡಿದ್ದಾರೆ, ಅವರನ್ನು ಸ್ಮರಿಸ್ಕೊಳ್ತಕ್ಕಂಥದ್ದು, ನೆನ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೊಮ್ಮೆ ನಾನು ದಿವಂಗತ ಮಾಜಿ ಮುಖ್ಯಮಂತ್ರಿ ಗುಂಡೂರಾಯರ ಪ್ರತಿಮೆಯನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ, ಅವರ ವೃತ್ತವನ್ನು ಉದ್ಘಾಟನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.